ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಫಿಶ್ ಇಷ್ಟಪಡದೇ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಮೆಣಸುಕಾಳು ಅರ್ಧ ಸ್ಪೂನು, ಜೀರಿಗೆ 1/4 ಸ್ಪೂನಷ್ಟು, ಶುಂಠಿ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ನಾನಿಲ್ಲಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 5ರಿಂದ 6, ಈರುಳ್ಳಿ ಒಂದು ಈರುಳ್ಳಿ ಇದೆ. ಇದನ್ನು ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ಈ ಥರ ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ನೋಡಿ, ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ನೋಡಿ ಚಿಲ್ಲಿ ಪೌಡ್ರು ನಾನು ಹಸಿಮೆಣಸಿನ್ಕಾಯಿ 5ರಿಂದ 6 ಹಾಕಿದ್ದೀನಿ. ನೋಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರಕ್ಕೆ ನೋಡಿಕೊಂಡು ಧನಿಯಾ ಪೌಡ್ರು ಅರ್ಧ ಚಮಚ, ಮತ್ತು ಅರಿಶಿನ ಸ್ವಲ್ಪ, ಅಕ್ಕಿ ಹಿಟ್ಟು 1 ಸ್ಪೂನು, ಮತ್ತು ಕಾರ್ನ್ಫ್ಲವರು 1 ಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಸ್ವಲ್ಪ, ನಿಂಬೆಹಣ್ಣು 2 ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಫಿಶ್ಗೆಲ್ಲ ಸ್ವಲ್ಪ ಹುಳಿ ಮುಂದೆ ಇರಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು, ಹುಳಿ, ಖಾರ 3 ಮುಂದೆ ಇರಬೇಕು. ಫಿಶ್ಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಅದಕ್ಕಿರಬೇಕು ಸ್ವಲ್ಪ. ನೋಡಿ, ಫಿಶ್ಶು ಇದು ಜಿಲೇಬಿ ಫಿಶ್, ಇದು 1 kg ಅಷ್ಟಿದೆ. ನೋಡಿ, ಈ ಥರ ಸ್ಲೈಸು ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದೇ ಫಿಶ್ ಇದ್ರೂ ಅದಕ್ಕೆ ಹಾಕ್ಕೊಳ್ಬೋದು. ಈ ಥರ ಮಾಡಿದ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನೋಡಿ, ಈಗ ಇದಕ್ಕೆ ಈ ಥರ ಎಲ್ಲ ಮೇಲೆ ನಾವೇನು ರುಬ್ಬಿರೋ ಮಸಾಲ ಇರುತ್ತೆ ಈ ಥರ ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಅದ್ರ ಮೇಲೆ ಮಸಾಲ ಹಿಡಿಬೇಕು. ಆ ಥರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನಬೇಕಾದ್ರೆ. ನೋಡಿ, ಎಲ್ಲದಕ್ಕೂ ಅಷ್ಟೇ ಕಟ್ ಮಾಡಿರೋಂಥದ್ದಕ್ಕೆ ಈ ಥರ ಮಸಾಲ ಎಲ್ಲ ಅಪ್ಲೈ ಮಾಡಿ ಒಂದು 10ರಿಂದ 20 ನಿಮಿಷ ಬಿಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ, ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ, ಆಗ ಚೆನ್ನಾಗಿರುತ್ತೆ. ಎಲ್ಲ ಫಿಶ್ಗೂ ಅದೇ ಥರನೇ ನಾನು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ತವ ಫ್ರೈ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ಈಗ ಫಿಶ್ನೆಲ್ಲ ಈ ಥರ ಇಟ್ಕೊಂಬಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇದ್ದರೆ ಸರೋಗುತ್ತೆ. ಈ ತವ ಚೆನ್ನಾಗಿ ಕಾದ ನಂತರ ಉರಿ ಸ್ವಲ್ಪ ಕಡಿಮೆ ಇಡಬೇಕು, ಇಲ್ಲಾಂದರೆ ಎಲ್ಲ ಸೀದಂಗೆ ಆಗ್ಬಿಡುತ್ತೆ. ಈಗ ಇಟ್ಟು ನೋಡಿ, ಒಂದು ತಟ್ಟೆ ಮುಚ್ಚಿ 1-2 ನಿಮಿಷ ಬಿಟ್ಟು ನೋಡಿ, ಈ ಥರ ಎಲ್ಲ ತಿರುಗಿಸಿ ನೋಡಿ, ಈ ಕಲರ್ ಬಂದಿರಬೇಕು. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಆದಷ್ಟು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಫಿಶ್ ಏನು ಜಾಸ್ತಿ ಹೊತ್ತೇನು ಬೇಯಬೇಕಾಗಿಲ್ಲ, ಒಂದು 5 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು 2 ನಿಮಿಷ ಬಿಟ್ಟರೆ ನೋಡಿ ಆಗಿದೆ. ಈಗ ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ 2 ಸೈಡೂ. ನೋಡಿ, ಈ ಥರ ಈಗ ತಟ್ಟೆ ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡಿ, ಆಯ್ತು. ಈಗ ನೋಡಿ, ಎಲ್ಲ ಕಡೆನೂ ನೀಟಾಗಿ ಆಗಿದೆ. ಈ ಥರ ಆದ್ರೇ ತಿನ್ನಬೇಕಾದ್ರೆ ಟೇಸ್ಟು. ತಿನ್ನಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರ್ಗಿಂತ ನೋಡಿ, ಈ ಥರ ಸಾಂಬಾರು ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಫಿಶ್ ಕೊಡೋದ್ರಿಂದ. ನೋಡಿ, ಅದುವಾಗಿ ಚೆನ್ನಾಗಿ ಬೆಂದಿದೆ. ಫಿಶ್ ಏನು ಜಾಸ್ತಿ ಹೊತ್ತು ಬೇಯಬೇಕಿಲ್ಲ, 5 ನಿಮಿಷದಲ್ಲೆಲ್ಲ ಬೇಯುತ್ತೆ. ನೋಡಿ,
ಹದವಾಗಿ ತುಂಬ ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ. ಥ್ಯಾಂಕ್ ಯು ಫ್ರೆಂಡ್ಸ್.